ಇನ್ನು ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಡಿಕೆಶಿ ಕನಸಿನ ಯೋಜನೆಗೆ ರಾಜ್ಯಪಾಲರು ಕೊನೆಗೂ ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಮಹತ್ವದ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಮಹತ್ವದ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರು ಕೊನೆಗೂ ಕೂಡ ಅಂಕಿತ ಹಾಕಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯಾಗಿತ್ತಿದ್ದು 7 ಹೊಸ ಪಾಲಿಕೆ ರಚನೆಗೆ ಕೊನೆಗೂ ಕೂಡ ಸಿಕ್ಕಿದೆ ಗ್ರೀನ್ ಸಿಗ್ನಲ್. ಈಗ ನಗರ ಪಾಲಿಕೆಗಳಿಗಾಗಿ ವಿಭಜಿಸುವ ಸರ್ಕಾರದ ಆಶಯಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಈಗ ಮಂಡಿಸಲಾಗಿರುವ ಬೆಂಗಳೂರಿನ ಶಾಸಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಬೆಂಗಳೂರನ್ನ ವಿಭಾಗವಾರನ್ನ ವಿಂಗಡಣೆ ಮಾಡ್ತಾ ಇದ್ದಾರೆ, ಬೆಂಗಳೂರನ್ನ ಹೊಡಿತಾ ಇದ್ದಾರಂತ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಕೊನೆಗೂ ಕೂಡ ಒಂದು ಕಡೆ ಖುಷಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರ ಕನಸಿನ ಯೋಜನೆಯಾಗಿತ್ತು, ಇದಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿದ್ದಾರೆ. ಬಿಬಿಎಂಪಿಯನ್ನ ಹೊಡಿತಾರೆ ಅಂತ ವಿರೋಧ ಪಕ್ಷದ ನಾಯಕರು ಕೂಡ ತೀವ್ರವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ರು. ರಾಜ್ಯಪಾಲರು ಕೊನೆಗೂ ಕೂಡ ಅಂಕಿತ ಹಾಕಿದ್ದಾರೆ. 7 ಹೊಸ ಪಾಲಿಕೆ ರಚನೆಗೆ ಕೊನೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಗರ ಪಾಲಿಕೆಗಳಿಗಾಗಿ ವಿಭಜಿಸುವ ಸರ್ಕಾರದ ಆಶಯಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಾಸಕರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಈಗ ಗ್ರೇಟರ್ ಬೆಂಗಳೂರು ಕಾಯ್ದೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಇನ್ಮುಂದೆ ಬಿಬಿಎಂಪಿ ಹೆಸರು ಇರಲ್ಲ, ಅದರ ಬದಲಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಇರುತ್ತೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಿಎಂ ಅಧ್ಯಕ್ಷರಾಗಿರ್ತಾರೆ. ಜನಪ್ರತಿನಿಧಿಗಳನ್ನ ವಿವಿಧ ಏಜೆನ್ಸಿಯವರನ್ನ ಈ ಪ್ರಾಧಿಕಾರದ ಒಳಗಾಗಿರುತ್ತೆ. ಜೊತೆಗೆ ಪೊಲೀಸರು, ನೀರು ಸರಬರಾಜು, ಜೊತೆಗೆ ಸಾರಿಗೆ, ಅಗ್ನಿಶಾಮಕ, ನಗರ ಯೋಜನೆ ಸೇರಿದಂತೆ ಎಲ್ಲಾ ಸಮಿತಿ ಸದಸ್ಯರಾಗಿರ್ತಾರೆ. ಇವರೆಲ್ಲರೂ ಕೂಡ ಸಮಿತಿಯ ಸದಸ್ಯರಾಗಿರ್ತಾರೆ. ಇದರ ಅಡಿಯಲ್ಲಿ ಬಿಬಿಎಂಪಿಯನ್ನ 7 ನಗರ ಪಾಲಿಕೆಗಳಾಗಿ ವಿಭಜಿಸಲಾಗುತ್ತದೆ. ಜೊತೆಗೆ ಎಷ್ಟು ವಾರ್ಡ್ ಅಂತ ನೋಡೋದಾದ್ರೆ ಇನ್ನಷ್ಟೇ ತೀರ್ಮಾನ ಆಗಬೇಕಾಗಿದೆ. ಯಾಕೆಂದ್ರೆ ಎಷ್ಟೆಷ್ಟು ವಾರ್ಡ್ಗಳನ್ನ ಈ ವ್ಯಾಪ್ತಿಯಲ್ಲಿ ಒಳಪಡಿಸ್ತಾರೆ ಅನ್ನೋದನ್ನ, ಪ್ರತಿ ಪಾಲಿಕೆಗೆ 100ರಿಂದ ಜೊತೆಗೆ 200ರ ಒಳಗೆ ವಾರ್ಡ್ಗಳ ಹಂಚಿಕೆ ಕೂಡ ಆಗಲು ಸಾಧ್ಯತೆ ಇರುವಂತದ್ದು. ಜೊತೆಗೆ ಮೇಯರ್, ಉಪಮೇಯರ್ ಅವಧಿ ಕೂಡ ಹೀಗಿರುವ 1 ವರ್ಷದ ಬದಲಾಗಿ 2.5 ವರ್ಷಕ್ಕೆ ನಿಗದಿಪಡಿಸಲಾಗುತ್ತೆ. ಜೊತೆಗೆ ಸದಸ್ಯರ ಅಧಿಕಾರಾವಧಿ 5 ವರ್ಷಕ್ಕೆ ನಿಗದಿಯಾಗುತ್ತೆ. ಜೊತೆಗೆ ಜನಸಂಖ್ಯೆ 10 ಲಕ್ಷಕ್ಕಿಂತ ಕಡಿಮೆ ಇರಬಾರದು. ಜೊತೆಗೆ 300 ಕೋಟಿ ಕನಿಷ್ಠ ಆದಾಯ ಇರಬೇಕಾಗುತ್ತೆ. ಪ್ರತಿ ನಗರ ಪಾಲಿಕೆಗೆ ಬೆಂಗಳೂರು ಹೆಸರಿನಿಂದಲೇ ಶೀರ್ಷಿಕೆ ಇರಬೇಕಾಗುತ್ತೆ. ಉದಾಹರಣೆಗೆ ಬೆಂಗಳೂರು ಉತ್ತರ, ಜೊತೆಗೆ ಬೆಂಗಳೂರು ದಕ್ಷಿಣ, ಜೊತೆಗೆ ಈ ರೀತಿಯಾಗಿ ಇರಬೇಕಾಗುತ್ತೆ. 6 ತಿಂಗಳ ಮೊದಲು ಮೇಯರ್ ವಿರುದ್ಧ ಜೊತೆಗೆ ಅವಿಶ್ವಾಸ ತರಲು ಅವಕಾಶ ಇರೋದಿಲ್ಲ. ಜೊತೆಗೆ ಶಾಸಕರು ಮತ ಹಾಕಲು ಅದೇ ಪ್ರದೇಶದಲ್ಲಿ ವಾಸವಾಗಿರಬೇಕು. ಯಾವ್ಯಾವ ಶಾಸಕರು ಎಲ್ಲೆಲ್ಲಿ ಮತ ಹಾಕಬೇಕು ಅವರು ಅದೇ ಪ್ರದೇಶಕ್ಕೆ ಸಂಬಂಧಪಟ್ಟವರಾಗಿರ್ಬೇಕು. ಜೊತೆಗೆ ಚುನಾವಣೆ ವೇಳೆ ಪಾಲಿಕೆಯ ವಾರ್ಡ್ಗಳಲ್ಲಿ ಎಲ್ಲಾ ಜಾತಿಗಳಿಗೆ ಮೀಸಲಾತಿ ಕೂಡ ಇರುತ್ತೆ. ಜೊತೆಗೆ ಸ್ಥಳೀಯ ಮೀಸಲಾತಿ, ಜೊತೆಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕೂಡ ರಚನೆಯಾಗುತ್ತೆ. ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಪಾಲಿಕೆಗೆ ಸಂಬಂಧಪಟ್ಟಂತೆ 7 ವಿಭಾಗಗಳಾಗಿ ಬಿಬಿಎಂಪಿಯನ್ನ ವಿಂಗಡಣೆ ಮಾಡ್ತಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಅಧ್ಯಕ್ಷರಾಗಿರ್ತಾರೆ. ಮುಖ್ಯವಾಗಿ 1 ವರ್ಷ ಇದ್ದ ಅವಧಿಯನ್ನ, ಮೇಯರ್ ಜೊತೆಗೆ ಉಪಮೇಯರ್ ಅವರ ಅವಧಿಯನ್ನ ಈಗ 2.5 ವರ್ಷಕ್ಕೆ ನಿಗದಿಪಡಿಸಲಾಗ್ತಾ ಇರುವಂತದ್ದು.